ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಮಾರ್ನಿಂಗ್ ಟು ಆಲ್. ಸೊ ನಿನ್ನೆ ನೈಟಲ್ಲಿ ಏನು ಮಾಡಿದ್ದಾರೆ ಅಂತಂದರೆ KCET ಮೊದಲನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ 10 ಹಲವು ವಿದ್ಯಾರ್ಥಿಗಳು ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ಸ್ಪೆಷಲಿ ನಮ್ಮ ಒಂದು HS BPT ವಿದ್ಯಾರ್ಥಿಗಳು ನಿಮಗೆ ಸ್ವಲ್ಪ ಕಾಯಬೇಕಾಗತ್ತೆ. ಯಾಕಂದರೆ ನಿಮಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಬೋದು. ಯಾಕಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟಿಲ್ಲ. ಓಕೆ, ಸೊ ಯಾರು BS ನರ್ಸಿಂಗು ಮತ್ತು ಇಂಜಿನಿಯರಿಂಗ್ ಇದ್ದಾರೆ, ಅಗ್ರಿಕಲ್ಚರ್ಸು, B ಫಾರ್ಮಾ, ಫಾರ್ಮಾ ಡಿ, ಲ್ಯಾಟ್ರ್ ಎಂಟ್ರಿ, B ಫಾರ್ಮಾ, ಈ ಒಂದು ವಿದ್ಯಾರ್ಥಿಗಳಿಗೆ ಇದು ಯೂಸ್ಫುಲ್ ಆಗ್ಬೋದು ಈ ಲಿಂಕ್. ಬಟ್ ಇನ್ನೂವರೆಗೆ ಯಾವುದೇ ಥರದಂಥ ಒಂದು ಗೈಡ್ಲೈನ್ಸನ್ನು ಅಪ್ಡೇಟ್ ಮಾಡಿಲ್ಲ. ಅಂದರೆ ಇಲ್ಲಿ ಸಂಬಂಧಪಟ್ಟಂಥ ನಮ್ಮ BS ನರ್ಸಿಂಗ್ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿಲ್ಲ. ಯಾಕಂದರೆ ನೀವು ಇನ್ ಕೇಸ್ ಆಫ್ ಇದು ಆಪ್ಷನ್ ಎಂಟ್ರಿ ಮಾಡಿದರೆ ಆ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತಂದರೆ ಅದೊಂದು ಆಪ್ಷನ್ ಎಂಟ್ರಿ ವೇಸ್ಟ್ ಆಗುತ್ತೆ. ಸೊ ಹೀಗಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಲಿಕ್ಕೆ ಹೋಗ್ಬೇಡ್ರಿ. ಆದರೆ ಈಗಾಗಲೇ ಮತ್ತು ಏನಂತಂದರೆ ಇದರ ಬಗ್ಗೆ ಏನಪ್ಪ ಅಂದರೆ ನಾನು ನೀನು ಒಂದು ಇದನ್ನು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಸೊ ಈ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿ ಇನ್ ಕೇಸ್ ಆಫ್ ಟ್ರೈ ಮಾಡಿದರೂ ಕೂಡ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾದ್ರೆ ಅಪ್ಲಿಕೇಶನ್ ನಂಬರನ್ನು ಅಥವಾ CET ನಂಬರನ್ನ ಹಾಕಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದಾಗ ನಿಮಗೆ ಸೊ ಈ ಸ್ಟೆಪ್ ಬರುತ್ತೆ. ಇದರಲ್ಲಿ ನಿಮ್ಮದು ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡು, ಫೋನ್ ನಂಬರ್ಸು, ಆಮೇಲೆ ಅಪ್ಲಿಕೇಶನ್ ನಂಬರ್ ಎಲ್ಲ ಹಾಕಿ ಸಬ್ಮಿಟ್ ಮಾಡಿದಾಗ ನೆಕ್ಸ್ಟಲ್ಲಿ ನಿಮ್ಗೆ ಏನು ಬರುತ್ತೆ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿದರು. ಸೊ ಈ ರೀತಿಯಾಗಿ ಏನು ಬರುತ್ತೆ ಅಂದರೆ ನಿಮ್ಮದೊಂದು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇದು ಎದೇ ಸಲುವಾಗಿ ಬಂದಿರೋ ಅಂತಂದರೆ ಸೊ ಈ ವರ್ಷ ನೀವು ಫೀಸನ್ನು KEಗೆ ತುಂಬಬೇಕಾಗುತ್ತೆ. ಕಾಲೇಜ್ ಫೀಸನ್ನು KEಗೆ ಪೇ ಮಾಡಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಅಡ್ಮಿಷನ್ ತೊಗೋಬೇಕಾಗತ್ತೆ ಅಂತ ಇದನ್ನು ಲೈವಲ್ಲಿ ಬಂದಾಗ ಡೈರೆಕ್ಟರ್ ಸಾಹೇಬರು ಹೇಳಿರುವಂಥದ್ದು, KE ಡೈರೆಕ್ಟರ್ ಹೇಳಿರುವಂಥದ್ದು. ಈ ವರ್ಷ ನಾವು KE ಮುಖಾಂತರನೇ ಪೇಮೆಂಟನ್ನ ಮಾಡ್ಕೊತಾ ಇದ್ದೀವಿ ಅಂತ. ಸೊ ಅದರ ಸಲುವಾಗಿ ಈ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಫಾದರ್, ಮದರ್ಸ್ ಅಥವಾ ನಿಮ್ಮದೇ ಅಕೌಂಟ್ ನಂಬರ್ ಇದ್ದರೂ ಕೂಡ ಮಾಹಿತಿನ ಕೊಡ್ಬೋದು. ಬಟ್ ಇದ್ರದ್ದೇನು ಅರ್ಜೆಂಟ್ ಏನಿಲ್ಲ. ನೀವು ಆಮೇಲೆ ಕೂಡ ಇದ್ರದ್ದು ಡೀಟೇಲ್ಸನ್ನು ತುಂಬೋದು. ಇದನ್ನೇನು ಸ್ಕಿಪ್ಪು ಕೂಡ ಮಾಡ್ಬೋದು. ಅರ್ಜೆಂಟ್ ಏನೂ ಇಲ್ಲ. ಇದನ್ನು ತುಂಬಿದರೂ ಬರುತ್ತೆ, ತುಂಬಲಿಲ್ಲ ಅಂದರೆ ನಡೀತೈತೆ. ಯಾಕಂದರೆ ಇದನ್ನು ಇವಾಗ ನೀವು ಲಾಸ್ಟಿಗೂ ಕೂಡ ಇದಕ್ಕೆ ಸಪ್ರೇಟಾಗಿ ಲಿಂಕನ್ನು ಕೊಟ್ಟಿದ್ದಾರೆ. ಸಪ್ರೇಟಾಗಿ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಆದರೆ ನಿಮಗೆ ಇಲ್ಲಪ್ಪ ನಮಗೆ ಅದರ ಬಗ್ಗೆ ಅಶ್ಯೂರೆನ್ಸ್ ಗೊತ್ತಿಲ್ಲ ಅಥವಾ ಗ್ಯಾರಂಟಿ ಇಲ್ಲಪ್ಪ ಅಂದರೂ ಕೂಡ ನೀವು ಇವಾಗಲೇ ನೀವು ಅದನ್ನು ಮಾಹಿತಿನ ಫಿಲ್ ಮಾಡಬಹುದು. ಇಲ್ಲಾಂದ್ರೆ ಆಮೇಲೆ ಕೂಡ ನೀವು ಫಿಲ್ಲನ್ನು ಮಾಡಲಿಕ್ಕೆ ಬರುತ್ತೆ. ಈ ಆಪ್ಷನ್ ಯಾವುದಕ್ಕೆ ಇರೋದು ಅಂತಂದರೆ ನಾಳೆ ನಿಮ್ಮ ಕೇಸ್ ಆಫ್ ನೀವು ಕಾಲೇಜ್ ಅಡ್ಮಿಷನ್ ತೊಗೊಳಿಲ್ಲಪ್ಪ ಅಂತಂದರೆ ಆವಾಗ ನಿಮಗೆ ಅದನ್ನು ರಿಫಂಡ್ ಮಾಡಲಿಕ್ಕೆ, ಅಂದರೆ ನಿಮ್ಮ ಅಕೌಂಟಿಗೆ ರಿಟರ್ನ್ ಮಾಡಲಿಕ್ಕೆ ಸೊ ಒಂದು ಅಕೌಂಟ್ ಬೇಕಲ್ಲ, ಅದ್ರ ಸಲುವಾಗಿ ಇದನ್ನು ಮಾಹಿತಿ ಕೇಳ್ತಾ ಇರೋದು. ಅಡ್ವಾನ್ಸ್ ಆಗಿ KEದವರು ಕೇಳ್ತಾ ಇರೋದು ರಿಫಂಡ್ ಮಾಡಲಿಕ್ಕೆ. ನಿಮ್ಮ ಅಮೌಂಟನ್ನು ರಿಫಂಡ್ ಏನಾದರೂ ಮಾಡಲಿಕ್ಕೆ ಚಾನ್ಸಸ್ ಇದ್ದರೆ ಸೊ ಅವಾಗ ಏನು ಮಾಡುತ್ತೆ ಅಂದರೆ ಇದು ನಿಮ್ಮ ಈ ಕೊಟ್ಟಿರುವಂಥ ಅಕೌಂಟಿಗೆ ಅದು ರಿಫಂಡ್ ಮಾಡಿ ಕೊಡುತ್ತೆ. ಓಕೆನಾ. ಸೊ ಆಮೇಲೆ ನೆಕ್ಸ್ಟ್ ಬರೋದು ಇದನ್ನು ಸ್ಕಿಪ್ ಮಾಡಿದಾಗ ಆಪ್ಷನ್ ಎಂಟ್ರಿ ಬರುತ್ತೆ. ಈ ರೀತಿಯಾಗಿ ಒಂದು 3 ಸ್ಟೆಪ್ಸ್ಗಳು ಬರ್ತವೆ. ಈ ಒಂದು 3 ಸ್ಟೆಪ್ಸ್ಗಳ ಮುಖಾಂತರ ನೀವೇನು ಮಾಡ್ಬೋದು ಅಂದರೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೋದು. ಇಲ್ಲಿ ಆಪ್ಷನ್ ಎಂಟ್ರಿ, ಅಲೋಟೆಡ್ ಮತ್ತು ಅಕೌಂಟ್ ಡೀಟೇಲ್ಸು ಈ ಥರ ಮಾಹಿತಿ ಬರ್ತವೆ. ಹೆಚ್ಚಿನ ಡೀಟೇಲ್ಸ್ಗಾಗಿ ನಾನು ಲೈವಲ್ಲಿ ಬಂದು ನಿಮ್ಗೆ ಮಾಹಿತಿ